ನಮಗೆ ಇಂಟೆಲಿಜೆನ್ಸ್ ಇಂದ ಒಂದು ರಿಪೋರ್ಟ್ ಬರುತ್ತೆ ನಮಗೆ, ಅದು ನಲ್ಪಾಡ್ ಅವರಿಂದ ಮತ್ತೆ ಚಂದ್ರಚೂಡ್ ಸರಿಂದ ಆ್ಯಂಡ್ ರಾಜಗೌಡರಿಂದ ಅಂತೇಳಿ. ಸೊ ಆ ಇಂಟೆಲಿಜೆನ್ಸ್ ಅವರಿಂದ ಅಲ್ಲ, ಅದು ಬಂದಾಗ ಅವ್ರು ಇದ್ರು. ಓಕೆ, ನನ್ನ ಇಂಟೆಲಿಜೆನ್ಸ್ ಅವ್ರ 3 ಜನ ಅಲ್ಲ, ನನ್ನ ಸಹೋದರರು. ಅವ್ರ 3 ಜನ ನನ್ನ ಇಂಟೆಲಿಜೆನ್ಸ್ ಅಲ್ಲ ಸರ್. ಪಾಪ ಅವ್ರ ಮೂಲಕ ಅಂತ ಬಂತು ಅಂತಾರೆ. ಅವ್ರ ಮುಖಾಂತರನೂ ಬರಲಿಲ್ಲ, ಅವ್ರು ಬಂದಾಗ ನನ್ನ ಕಾರಲ್ಲಿ ಇದ್ರು ಸರ್. ಓಕೆ, ಅಷ್ಟೇ ಸರ್. ಈ ಇಂಟೆಲಿಜೆನ್ಸ್ ವಿಚಾರ ಮಾತಾಡಿದಾಗ ಅದನ್ನಷ್ಟು ಹೊರಗಡೆ ಎಗೇನ್ ಚರ್ಚೆ ಆಯಿತು. ಏನಂತಂದ್ರೆ ಇಂಟೆಲಿಜೆನ್ಸ್ ಇರೋದು ಜಸ್ಟ್ CMಗೆ ಮತ್ತೆ DCMಗೆ ಇರುತ್ತೆ, ಇವ್ರಿಗೆ ಹೆಂಗ್ ಬಂದ್ಬಿಡುತ್ತೆ ಇಂಟೆಲಿಜೆನ್ಸ್ ಅಂತ. ಎಗೇನ್ ಇಲ್ಲಿ ಸತೀಶ್ ಸರ್ ಹೇಳಿದಾಗೆ ಅದು ನಿಜ ಕೂಡ ಆಯಿತು. ಜಸ್ಟ್ 24 hours ಅಲ್ಲಿ ಎಗೇನ್ ಲೀಕ್ ಆಗೋಯ್ತು. ಸೊ ಈ ಒಂದು ಟೀಕೆ ಟಿಪ್ಪಣಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ನನಗೆ ಸರಿ ಕೇಳಿಸ್ತಾ ಇಲ್ಲ, ಕ್ಲಾರಿಟಿ ಬರ್ತಾ ಇಲ್ಲ. ಹಲೋ ಹಲೋ ಸರ್, ಕೇಳಿಸ್ತಿದೆಯಾ ಈಗ? ಮೈಕು ಸ್ವಲ್ಪ ದೂರ ಇಟ್ಕೊಳ್ಳಿ. ನೀವು ಅಲ್ಲಿವರೆಗೆ ಕೇಳಿಸ್ತು ಸರ್, ಇಂಟೆಲಿಜೆನ್ಸ್ ಆದ್ಮೇಲೆ. ಹಲೋ ಹಲೋ ಎಸ್, ಈಗ ಬೆಟರ್ ಇದೆ. ಓಕೆ ಸರ್, ಈಗ ಕೇಳಿಸ್ತಿದೆಯಲ್ಲ ಸರ್? ಇಂಟೆಲಿಜೆನ್ಸ್ ವಿಚಾರ ಬಂದಾಗ ಅದು ಕೆಲವು ಒಳಗಡೆ ಟೀಕೆಗಳು ಬಂತು. ಈ ಇಂಟೆಲಿಜೆನ್ಸ್ ಬರೋದು ಕೇವಲ CMಗಳಿಗೆ DCMಗಳಿಗೆ ಇವ್ರಿಗೆ ಎಲ್ಲಿಂದ ಬಂದ್ಬಿಡುತ್ತೆ ಇಷ್ಟು ಇನ್ಫಾರ್ಮೇಶನ್ ಅಂತ ಹೇಳೋದಷ್ಟೇ ಆಯ್ತು. ಸೊ ಈ ಒಂದು ಟೀಕೆಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಬಗ್ಗೆ ನಿಮ್ಗೆ ಯಾವ ರೀತಿ ಮಾಹಿತಿ ಸಿಕ್ತು ಅನ್ನೋದ್ರ ಬಗ್ಗೆ? ಬಿಟ್ಕೊಡೋದೇ ಸ್ಟುಪಿಡಿಟಿ, ಇಂಟೆಲಿಜೆನ್ಸ್ ಅಲ್ಲ. ನನ್ನ ಇಂಟೆಲಿಜೆನ್ಸ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ಯಾರೋ ಟೀಕೆ ಮಾಡ್ತಾರಂತ ಇವಾಗ ಯಾರೋ ಒಂದು ಹೇಳ್ತಾರೆ, ಸುದೀಪ್ ಅವ್ರ ಪ್ಯಾಂಟ್ ಬಿಟ್ರೆ ಏನು ಹಾಕಲ್ಲ ಅಂತ ಬಿಚ್ಚಿ ತೋರಿಸ್ಲಾ? ಹಂಗಾಗತ್ತಾ? ನಂದು ಸರ್, ನನ್ನ ರೂಪು, ನಾನು ಯಾಕೆ ಇದು ಮಾಡಲಿ? ನಾನು ಯಾವುದೋ ಟೀಕೆಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಅದೇ ನನಗೆ ಏನಿದೆ ಇಂಟೆಲಿಜೆನ್ಸ್ ಅಂತ ತಕ್ಷಣ ನಾನು CM ಆಗ್ಬೇಕಾ? ನಮ್ದೊಂದು ಟ್ರೂಪ್ ಇರಲ್ವಾ? ಈಗ ನೀವೇ ಕುತ್ಕೊಂಡಲ್ಲಿ ನಿಮಗೆ ಗೊತ್ತಿಲ್ಲ, ನೀವೇನು ಅನ್ಬಿಟ್ರಿ ಇಂಟೆಲಿಜೆನ್ಸ್ ಆದಂಥ ಚಕ್ರವರ್ತಿ ಅವ್ರನ್ನ ಪಾಪ ಅವ್ರ ಸಹೋದರರ ಕಾರಣ ಇದ್ರಷ್ಟೇ. ನಾನೊಂದು ಮಾತು ಹೇಳ್ತೀನಿ ಸರ್, ಇಂಟೆಲಿಜೆನ್ಸ್ ಅಂದ ತಕ್ಷಣ ನಾನು ಸಿಲ್ಲಿಯಾಗಿ ಮಾತಾಡೋನಲ್ಲ ಸರ್. ಬರುತ್ತೆ ಸರ್. ಇಂಟೆಲಿಜೆನ್ಸ್ ಅಂತ ಏನಿದೆ ಸರ್, ವರ್ಡ್, ಇಟ್ಸ್ ಎ ಡಿಕ್ಷನರಿ ವರ್ಡ್. ಅದು ಅವರಿಗೂ ಇಂಟೆಲಿಜೆನ್ಸೇ, ನಮ್ಮ ಟ್ರೂಪಿಗೂ ನಾವು ಕರೆಯೋದು ಇಂಟೆಲಿಜೆನ್ಸ್ ಅಲ್ವಾ? ಸೊ ಈಗ ಆ ಥರ ಸರ್ ನಮ್ದೊಂದು ಇರುತ್ತೆ. ಆ್ಯಂಡ್ ನಮ್ದಿರೋದನ್ನು ಯಾವುದೋ ಏರಿಯಾದಿಂದ ಬಂದಿಲ್ಲ ಸರ್, ಅದು ನಿಮ್ಮ ಮಾಧ್ಯಮದಿಂದನೇ ಇರ್ಬೋದು. ಹಿಂಟ್ ಕೊಡ್ತಾ ಇದ್ದೀನಿ. ಮಾಧ್ಯಮದಲ್ಲಿ ನಿಮ್ಮ ರಿಸೋರ್ಸಸ್ ಹೆಂಗಿದೆ ಸರ್? ಇವತ್ತವರೆಗೆ ಬಿಟ್ಕೊಟ್ಟಿದ್ದೀರಾ? ನಮ್ಮ ಟೆರಸಲ್ಲಿ ಏನು ನಡೀತು ಅಂತ ನೀವು ಪೋಸ್ಟ್ ಮಾಡಿರ್ತೀರ. ನಾನು ಹೆಂಗೆ ಸರ್ ಗೊತ್ತು ಅಂದ್ರೆ ನಮ್ಮ ಅಂದಿರ್ತೀರ ನೀವು. ಈಗ ನಾನೊಂದು ಹೇಳ್ತೀನಿ ಸರ್, ನನ್ನ ಇಂಟೆಲಿಜೆನ್ಸ್ ಬಂದಿದ್ದು ನಿಮ್ಮಿಂದನೇ ಸರ್. ನಿಮ್ಮ ಮಾಧ್ಯಮದಿಂದನೇ ಅಲ್ಲಿಂದ ಬಂದಂಥ ರೈಟ್ ಸೋರ್ಸಸ್ ಇಟ್ಕೊಂಡು ಇಂಟೆಲಿಜೆಂಟ್ ಆಗಿ ಎವಿಡೆನ್ಸ್ ಒಟ್ಟಿಗೆ ನನಗೆ ಕೊಟ್ಟಂಥ ನನ್ನ ಇಂಟೆಲಿಜೆನ್ಸ್ ಟ್ರೂಪು ನಿಮ್ಮ ಮಧ್ಯೆನೇ ಕೂತಿದ್ದಾರೆ ಸರ್. ಅದು ಗುಪ್ತಚರ ಇಲಾಖೆನೂ ಬೇಡ ಸರ್, ಅದು ಓಪನ್ ಸೀಕ್ರೆಟ್ ಅಂತ ನಾನು